ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ 2 ದಿನದಲ್ಲಿ ಎರಡೆರಡು ಶಾಕ್ ಮುಖ್ಯಮಂತ್ರಿಗಳಿಗೆ ಸಿಕ್ಕ ಬೆನ್ನಲ್ಲೇ ಇವತ್ತು ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳುತ್ತಾ ಲೋಕಾಯುಕ್ತ ಅಧಿಕಾರಿಗಳ ತಂಡ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಸಿಎಂ ವಿರುದ್ಧ ಇವತ್ತೇ ದಾಖಲಾಗುತ್ತಾ ಎಫ್ಐಆರ್ ಅನ್ನುವಂತಹ ಕುತೂಹಲ ಇದೆ. ಮೈಸೂರು ಲೋಕಾಯುಕ್ತ ಅಂಗಳಕ್ಕೆ ಮೂಡಾದ ಚೆಂಡು ಹೋಗಿ ತಲುಪಿದೆ. ಮೈಸೂರು ಲೋಕಾಯುಕ್ತದ ನಡೆ ಯಾವ ರೀತಿ ಇರುತ್ತೆ, ಇದರಲ್ಲಿ ತಪ್ಪಿತಸ್ಥರು ಯಾರು ಅನ್ನೋದನ್ನ ಹೆಂಗೆ ಹೇಳುತ್ತೆ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಕೋರ್ಟ್ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಇಡೀ ಪ್ರಕರಣದ ತನಿಖೆಯನ್ನ ನಡೆಸುವಂತೆ ಆದೇಶವನ್ನು ಕೊಟ್ಟಿದೆ. ಪ್ರಮುಖವಾಗಿ 120B ಇಂದ ಹಿಡಿದು 420, 426, 465 ಈ ರೀತಿ ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆ ಆಗಬೇಕು. ತನಿಖೆಯ ಅಗತ್ಯತೆ ಇದೆ, ನಿಸ್ಸಂದೇಹವಾಗಿ ಇಲ್ಲಿ ತನಿಖೆಯ ಅಗತ್ಯತೆ ಇದೆ ಅನ್ನೋದನ್ನ ಕೋರ್ಟ್ ನಿನ್ನೆ ಹೇಳ್ತು, ಮೊನ್ನೆನೂ ಅದನ್ನೇ ಹೇಳ್ತು. ಸೊ ಸೆಕ್ಷನ್ 3 ಬೇನಾಮಿ ವ್ಯವಹಾರ ಇರ್ಬೋದು ಅಥವಾ ಸರ್ಕಾರಿ ಆಸ್ತಿಯನ್ನ ಸ್ವಂತಕ್ಕೆ ದುರ್ಬಳಕೆ ಮಾಡ್ಕೊಂಡಿರೋದು ಪ್ರಭಾವವನ್ನ ಬೀರಿ, ಸೆಕ್ಷನ್ 13, ಸೆಕ್ಷನ್ 9 ಲಾಭ ಪಡೆಯೋದಕ್ಕೆ ವೈಯಕ್ತಿಕ ಪ್ರಭಾವವನ್ನ ಬಳಸಿರೋದು, ಈ ತರ ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸಲಿಕ್ಕಿದ್ದಾರೆ. ಸೊ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಮೈಸೂರು ಲೋಕಾಯುಕ್ತ ಅಂಗಳದಲ್ಲಿ ಸದ್ಯಕ್ಕೆ ಮೂಡಾ ಪ್ರಕರಣ ಇದೆ. ಇನ್ವೆಸ್ಟಿಗೇಟಿವ್ ಅಧಿಕಾರಿಗಳು ಇಡೀ ಪ್ರಕರಣವನ್ನ ಹೆಂಗೆ ಕೊಂಡೊಯ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇವತ್ತೇ ಎಫ್ಐಆರ್ ದಾಖಲಾಗುತ್ತಾ ಅನ್ನೋ ಪ್ರಮುಖ ಪ್ರಶ್ನೆ ಇದೆ. ಕಳೆದ 2 ದಿನಗಳಿಂದ ಅಂತೂ ಸಿಎಂ ಸಿದ್ದರಾಮಯ್ಯ ಅವರ ನೆಮ್ಮದಿಗೆ ಭಂಗ ಬಂದಿದೆ. ಈಗ ಎಫ್ಐಆರ್ ದಾಖಲಾದ ಮೇಲಂತೂ ಪ್ರತಿನಿತ್ಯ ಈ ಪ್ರಕರಣದಲ್ಲಿ ಒಂದೊಂದು ಆಯಾಮಗಳು ತೆರೆದುಕೊಳ್ತಾ ಹೋಗುತ್ತೆ. ಮೊದಲ ಬಾರಿಗೆ ಸಿದ್ದರಾಮಯ್ಯ ಅಂಡ್ ಕುಟುಂಬಕ್ಕೆ ಎಫ್ಐಆರ್ ಆತಂಕ ಎದುರಾಗ್ತಾ ಇದೆ. ಇಲ್ಲಿ ತನಕ ವೈಯಕ್ತಿಕ ವರ್ಚಸ್ಸು ಹಾಗೂ ಭ್ರಷ್ಟಾಚಾರದ ಕಳಂಕ ನನ್ನ ಮೇಲೆ ಇಲ್ಲ ಅಂತ ಅವರು ಹೋದಲೆಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ಆದ್ರೆ ಭ್ರಷ್ಟಾಚಾರದ ಆರೋಪ ಮೊದಲ ಸಲ ಅಧಿಕೃತವಾಗಿ ಬಂದಂಗಾಗತ್ತೆ. ಇಷ್ಟು ವರ್ಷದಲ್ಲಿ ಸಿಎಂ ಮೇಲೆ ಮೈಸೂರಿನಲ್ಲಿ ಇದ್ದಿದ್ದು ಜಸ್ಟ್ ಒಂದೇ ಒಂದು ಎಫ್ಐಆರ್ ಮಾತ್ರ. ಈಗ 2 ಎಫ್ಐಆರ್, ಅದು ಕೂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗ್ತಾ ಇರೋದು. ತೀರಾ ಮುಜುಗರದ ಸನ್ನಿವೇಶ. 40 ವರ್ಷಗಳ ರಾಜಕೀಯ ಭವಿಷ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗುರುತರ ಆರೋಪದ ಮೇಲೆ, ಅದು ಭ್ರಷ್ಟಾಚಾರದ ಆರೋಪ, ಅಧಿಕಾರದ ದುರ್ಬಳಕೆ ಆರೋಪ, ಜೊತೆಗೆ ಅಕ್ರಮವಾಗಿ ಸರ್ಕಾರಿ ಸಂಪತ್ತನ್ನ ಲೂಟಿ ಹೊಡೆದಂತಹ ಆರೋಪ, ಸಿಎಂ ಪತ್ನಿ ಹಾಗೂ ಸಿಎಂ ಪುತ್ರನ ಮೇಲೆ ಮೊದಲ ಎಫ್ಐಆರ್ ದಾಖಲಾಗೋ ಸಾಧ್ಯತೆ ಇದೆ. ಬಿಕಾಸ್ ಇವರದ್ದು ಪಾತ್ರ ಬೇರೆ ಬೇರೆ ರೀತಿಯಲ್ಲಿ ಇದೆ ಅಂತ ಉಲ್ಲೇಖ, ಅಬ್ಸರ್ವೇಷನ್ಸ್ ಅನ್ನ ಕೋರ್ಟೇ ಮಾಡಿದೆ. ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ತಕ್ಷಣ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ತೀವಿ ಅಂತ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತಿಳಿಸಿದ್ದಾರೆ. ಒನ್ಸ್ ಸರ್ಟಿಫೈಡ್ ಕಾಪಿ ಸಿಕ್ಕು ಅದರಲ್ಲಿ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ಸಾರಾಂಶ ಹಾಗೂ ಲಿಸ್ಟಿಂಗ್ಸ್ ಅನ್ನ ನೋಡಿ ತೀರ್ಮಾನವನ್ನು ನಾವು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಲೋಕಾಯುಕ್ತ SP ಕೈ ಸೇರುತ್ತಂತೆ ಕೋರ್ಟ್ ಆದೇಶದ ಪ್ರತಿ. ವಕೀಲರು SP ಕೈ ಸೇರಿಸುವಂತಹ ಕೆಲಸವನ್ನ ತಲುಪಿಸೋ ಕೆಲಸವನ್ನು ಮಾಡ್ತಾರೆ. ಕಾನೂನು ತಜ್ಞರ ಸಲಹೆಯನ್ನ ಲೋಕಾಯುಕ್ತ ಪೊಲೀಸರು ಇದಾದ ನಂತರ ಪಡಿಲಿಕ್ಕಿದ್ದಾರೆ. ಬಿಕಾಸ್ ಆರೋಪ ಬಂದಿರೋದು ಪಬ್ಲಿಕ್ ಸರ್ವೆಂಟ್ ಮೇಲೆ, ಆರೋಪ ಬಂದಿರೋದು ಚೀಫ್ ಪ್ರಾಸಿಕ್ಯೂಟರ್ ಅಂತಾನೆ ಕರೆಸಿಕೊಳ್ಳುವಂತಹ ಸಿದ್ದರಾಮಯ್ಯ ಅವರ ಮೇಲೆ, ಸಿಎಂ ಮೇಲೆ. ದೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರೇ ಮೊದಲು ದಾಖಲಾಗತ್ತೆ, A1 ಆಗ್ತಾರೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರು A1 ಆಗುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿ ಇದೆ. ಸಿಎಂ ಪತ್ನಿ A2, ಸಿಎಂ ಬಾಮೈದ ಮಲ್ಲಿಕಾರ್ಜುನ್, ಅಂದ್ರೆ ಆ ಕುಂಕುಮ ಭಾಗ್ಯದಲ್ಲಿ ಗಿಫ್ಟ್ ಅನ್ನ ಕೊಟ್ಟಂತಹ ವ್ಯಕ್ತಿ ಮಲ್ಲಿಕಾರ್ಜುನ್, ಮತ್ತು ಅಕ್ರಮವಾಗಿ ಸರ್ಕಾರದ ಭೂಮಿಯನ್ನ ಲಪಟಾಯಿಸಿದಂತಹ ಆರೋಪ ಮಲ್ಲಿಕಾರ್ಜುನ್ ಮೇಲಿದೆ. ಸೊ ಅವರನ್ನು ಕೂಡ ಇಡೀ ಪ್ರಕರಣದಲ್ಲಿ ಅಕ್ಯೂಸ್ಡ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ.